ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ SSB ಸ್ಕಾಲರ್ಶಿಪ್ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ SSB ಅಂತ ಹೇಳ್ಬಿಟ್ಟು ಟೈಪ್ ಮಾಡಬೇಕಾಗುತ್ತೆ. ನೋಡಿ, SSB ಅಂತ ಟೈಪ್ ಮಾಡಿದ್ರೆ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನಿಮಗೆ 2 ಇದೆ. ಇದರಲ್ಲಿ ಬಂದುಬಿಟ್ಟು ಆಲ್ರೆಡಿ ನಾನು ರಿಜಿಸ್ಟರ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ಮೊದಲನೇದಾಗಿರೋಂಥ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತಿದ್ದಿಲ್ಲ, ಅದನ್ನು ನಾನು ಆಲ್ರೆಡಿ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ಸೊ ಈಗ ನಾವು ಒಂದು ಕ್ರಿಯೇಟ್ ಆಗಿರೋ ಅಕೌಂಟ್ಗೆ ಹೇಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ನೋಡೋಣ ಮೊದಲಿಗೆ. ಆ್ಯಂಡ್ ಲಾಸ್ಟ್ ಡೇಟು ಎವ್ರಿ ಇಯರು ಯಾವಾಗ ಚೇಂಜಸ್ ಆಗ್ತಾ ಇರ್ತದೋ ಆ ಡೇಟ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇರ್ತಾರೆ. ಸೊ ನೀವು ಲಾಸ್ಟ್ ಡೇಟ್ ಯಾವಾಗ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕೂಡ ಇಲ್ಲಿ ತಿಳ್ಕೊಬೋದು. ಆ್ಯಂಡ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸು ಇಲ್ಲಿ ನೋಡಿ ಫ್ರೆಂಡ್ಸ್, ಏನೇನಿದೆ: ಸ್ಟೂಡೆಂಟ್ ಆಧಾರ್ ನಂಬರು, ಆಧಾರ್ ನೇಮು ಆ್ಯಸ್ ಪರ್ ಆಧಾರಲ್ಲಿ ಹೇಗಿದೆ ಹಾಗೆ ನೇಮ್ ಇರಬೇಕು. ಆ್ಯಂಡ್ ಸ್ಟೂಡೆಂಟ್ಸ್ ಮೊಬೈಲ್ ನಂಬರು ಮತ್ತು ಇಮೇಲ್ ID, SSC ರಿಜಿಸ್ಟ್ರೇಷನು, ಕಾಸ್ಟ್ ಆ್ಯಂಡ್ ಇನ್ಕಮ್ಮು, ಆ್ಯಂಡ್ ಅದೇನು ಅವಶ್ಯಕತೆ ಇಲ್ಲ ಡಿಸೇಬಲ್ಡ್ ಇದ್ದರೆ. ಆ್ಯಂಡ್ ಸ್ಟೂಡೆಂಟ್ಸ್ ಯೂನಿವರ್ಸಿಟಿ ಕಾಲೇಜ್ ರಿಜಿಸ್ಟ್ರೇಷನ್ ನಂಬರು, ಅಟೆಸ್ಟೇಷನ್ನು, ಇದೆಲ್ಲ ಬೇಕಾಗುತ್ತೆ. ಇನ್ ಕೇಸ್ ಹಾಸ್ಟೆಲಲ್ಲಿದ್ದರೆ ಹಾಸ್ಟೆಲ್ ಡೀಟೇಲ್ಸ್ ಎಲ್ಲ ಬೇಕಾಗುತ್ತೆ. ಆ್ಯಂಡ್ ಇದಕ್ಕಿಂತ ಮೊದಲು ನೀವು ಒಂದು ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ನಿಮಗೆ ಒಂದು ಕುಟುಂಬ ID ಬೇಕಾಗಿರುತ್ತೆ. ಸೊ ಈ ಕುಟುಂಬ IDಗೋಸ್ಕರ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ನಿಮ್ಮ ಒಂದು ರೇಷನ್ ಕಾರ್ಡ್ ಇರಬೇಕಾಗುತ್ತೆ. ಓಕೆ, ಈಗ ನಾನು ಅಪ್ಲಿಕೇಶನ್ ಹಾಕೋದು ಹೇಳ್ಕೊಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನಿನ್ನೆ ನಾನು ಕ್ರಿಯೇಟ್ ಮಾಡಿರೋಂಥ ಒಂದು ಸ್ಟೂಡೆಂಟ್ ಲಾಗಿನ್ ID ಮತ್ತು ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೋಡಿ, ನಾನು ಆ ಒಂದು ಸ್ಟೂಡೆಂಟ್ ಲಾಗಿನ್ ID ಆ್ಯಂಡ್ ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡ್ತಾಯಿದ್ದೀನಿ. ನಂತರ ಕೆಳಗಡೆ ತೋರಿಸಿರೋಂಥ ಒಂದು ಕ್ಯಾಪ್ಚನ್ನ ಎಂಟರ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಅಂತ ಏನಿದೆಯೋ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಆ ಒಂದು ಪಾಸ್ವರ್ಡ್ನ ಕೂಡ ಇಲ್ಲಿ ಎಂಟರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕೆಳಗಡೆ ತೋರಿಸಿರುವಂಥ ಒಂದು ಆ ಒಂದು ಕ್ಯಾಪ್ಚನಲ್ಲಿ ಎಂಟರ್ ಮಾಡಿ ನೀವು ಸ್ಟೂಡೆಂಟ್ ಲಾಗಿನ್ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ ಲಾಗಿನ್ನು ನೀವು ನೀವು ಈ ಸ್ಟೂಡೆಂಟ್ ಲಾಗಿನ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನೀವು ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ SSB ಪೋರ್ಟಲ್ದು. ನೋಡಿ, ಇಲ್ಲಿ ಸೇವ್ ಮಾಡ್ಕೋತಿರೋ ಪಾಸ್ವರ್ಡ್ ಅಂತ ಕೇಳುತ್ತೆ. ಇಫ್ ಬೇಕಿದ್ರೆ ಓಕೆ, ಇಲ್ಲಾಂದರೆ ನೋ ನೆವರ್ ಅಂತ ಕೊಡಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಏನಿದೆ, ಹೋಮ್ ಇದೆ, ಅಪ್ಲೈ ಫಾರ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ. ಸೊ ಪೋಸ್ಟ್ ಮೆಟ್ರಿಕ್ಕು, ಪ್ರೀ ಮೆಟ್ರಿಕ್ ಅಂತೆಲ್ಲ ಇರ್ತದೆ. ಇಲ್ಲಿ ಪೋಸ್ಟ್ ಮೆಟ್ರಿಕ್ಗೆ ನಾನು ಹೇಳ್ತಾ ಇದ್ದೀನಿ, ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತೇಳಿ ಕ್ಲಿಕ್ ಮಾಡಿ. ಸ್ವಲ್ಪ ಸ್ಲೋ ಇರ್ತದೆ ವೆಬ್ಸೈಟು. ಓಕೆ, ಇದನ್ನು ಕ್ಲೋಸ್ ಮಾಡಿ. ಇಲ್ಲಿ ಬಂದುಬಿಟ್ಟು 5 ಸ್ಟೆಪ್ಸ್ ಇರ್ತದೆ. 5 ಸ್ಟೆಪ್ಸ್ನ ಕೂಡ ನೀವು ಇಲ್ಲಿ ಮಾಡಬೇಕಾಗುತ್ತೆ, ಎಂಟರ್ ಮಾಡಬೇಕು ಕಂಪ್ಲೀಟ್ ಡೀಟೇಲ್ಸ್ಗಳನ್ನ. ಇಲ್ಲಿ ಬಂದುಬಿಟ್ಟು ಮೊದಲನೇ ಸ್ಟೆಪ್ನ ನಾನು ತೊಗೊಳ್ತಾ ಇದ್ದೀನಿ. ಸೊ ಹಂತ 1 ಅಂತ ಕ್ಲಿಕ್ ಮಾಡಿದಾಗ ಅಪ್ಲೈ ಅಂತ ಇದೆ ನೋಡಿ ಇಲ್ಲಿ ಕೆಳಗಡೆ. ಆ ಒಂದು ಅಪ್ಲೈನ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಲವೊಂದು ಡೀಟೇಲ್ಸ್ ಓಪನ್ ಆಗುತ್ತೆ. ಇದು ಟೋಟಲ್ 5 ಸ್ಟೆಪ್ಸ್ನ ಕೂಡ ನೀವು ಕ್ಲಿಯರ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಕ್ಲಿಯರ್ ಆಗೋದು. 1 ಬೈ 1 ಅಪ್ಲೈ ಮಾಡ್ಕೊಂಡು ಹೋಗೋಣ. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಡೀಟೇಲ್ಸ್ ಬರುತ್ತೆ. ಇದರಲ್ಲಿ ಬಂದುಬಿಟ್ಟು ನೀವು ಇದಕ್ಕಿಂತ ಮೊದಲೇ ಆ ಒಂದು ಲಾಗಿನ್ ID ಕ್ರಿಯೇಟ್ ಮಾಡುವಾಗ ಕೆಲವೊಂದು ಡೀಟೇಲ್ಸ್ ಎಂಟ್ರಿ ಮಾಡಿರ್ತೀರಲ್ಲ, ಆ ಡೀಟೇಲ್ಸ್ ಎಲ್ಲ ಇಲ್ಲಿ ಆಲ್ರೆಡಿ ಬಂದುಬಿಡುತ್ತೆ. ಇದೆಲ್ಲ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ನಿಮಗೆ ತೋರಿಸುತ್ತೆ. ಸೊ ಇದೆಲ್ಲನ ನಿಮಗೇನು ಎಂಟರ್ ಮಾಡೋಂಗಿರಲ್ಲ, ಜಸ್ಟ್ ನೋಡ್ಕೊಂಡೋಗಿ. ಇದೆಲ್ಲ ನೀವು ಅಪ್ಲಿಕೇಶನ್ ಕ್ರಿಯೇಟ್ ಮಾಡುವಾಗ ಏನು ಸ್ಟೂಡೆಂಟ್ ID ಕ್ರಿಯೇಟ್ ಮಾಡ್ತಿರಲ್ಲ ಆ ಟೈಮಲ್ಲಿ ಇದೆಲ್ಲ ಎಂಟರ್ ಆಗಿರ್ತದೆ. ಓಕೆ, ಅವರ ಒಂದು ಡೀಟೇಲ್ಸ್ ಅಂದರೆ ಲೈಕ್ RD ನಂಬರ್ ಇರ್ಬೋದು, ಆ್ಯಂಡ್ ಅವರ ಒಂದು ಮೊಬೈಲ್ ನಂಬರ್ಸು, ಇಮೇಲ್ ID ಎಲ್ಲನೂ ಇಲ್ಲಿ ಏನಾಗಿರ್ತದೆ ಅಂದರೆ ಎಂಟರ್ ಆಗಿರ್ತದೆ. ಆ್ಯಂಡ್ ನಿಮ್ಮ ಒಂದು ಪಿನ್ ಕೋಡು, ಏರಿಯಾ ಎಲ್ಲನೂ ಇಲ್ಲಾಗಿ ಇಲ್ಲಿ ಡೇಟಾ ಸೇವ್ ಅಂತ ಹೇಳ್ಬಿಟ್ಟು ಮಾಡಬೇಕು. ಈ ಒಂದು ಡೇಟಾನ ಸೇವ್ ಮಾಡಿ ನೆಕ್ಸ್ಟ್ ಕೊಡಬೇಕಾಗುತ್ತೆ. ಇಲ್ಲಿ ನೀವು ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಅಲ್ಲಿ ರೈಟ್ ಸೈಡಲ್ಲಿರುವಂಥ ನೆಕ್ಸ್ಟ್ನ ಕ್ಲಿಕ್ ಮಾಡಿ. ಇಲ್ಲಿಂದ ನೀವೇನು ಮಾಡಬೇಕು, ನಿಮ್ಮ ಒಂದು ಅಪ್ಲಿಕೇಶನ್ ನೀವು ಫಿಲ್ ಮಾಡಬೇಕಾಗುತ್ತೆ. ಈಗ ಇಲ್ಲಿ ಬಂದಾಗ ನೋಡಿ, ಆರ್ ಯು ಸ್ಟಡಿಯಿಂಗ್ ಇನ್ ಎನಿ ಯೂನಿವರ್ಸಿಟೀಸ್ ಔಟ್ಸೈಡ್ ಕರ್ನಾಟಕ ಅಂತ ಕೇಳ್ತಿದ್ದೆ, ನೋ ಅಂತ ಕೊಡ್ತೀನಿ. ಆರ್ ಯು ಸ್ಟಡಿಯಿಂಗ್ 11th 12th CBSE ಓದಿದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಏನಾಗ್ತಿದೆ ಅಂದರೆ ಇಲ್ಲಿ ಸ್ಟಡಿಯಿಂಗ್ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಅಂತ ಕೇಳ್ತೈತೆ. ಇಫ್ ಫಸ್ಟ್ ಇಯರ್ ಆರ್ ಸೆಕೆಂಡ್ ಇಯರ್ PUC ಅವರು ಅಪ್ಲಿಕೇಶನ್ ಹಾಕಂಗಿದ್ರೆ ಎಸ್ ಕೊಡಿ, ಇಲ್ಲ ಬೇರೆಯವರು ಯಾರಾದರೂ ಡಿಗ್ರಿ ಸ್ಟೂಡೆಂಟ್ಸ್ ಆದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಇವಾಗ ಪ್ರೆಸೆಂಟ್ ಏನು ಡೀಟೇಲ್ಸ್ ಇದೆ ಆ ಒಂದು ಡೀಟೇಲ್ಸ್ನ ನಾವು ಇಲ್ಲಿ ಎಂಟರ್ ಮಾಡ್ತಾಯಿದ್ದೀವಿ. ಓಕೆನಾ. ಸೊ ನೆಕ್ಸ್ಟ್ ಏನಾಗ್ತೈತೆ ಅಂದರೆ ಇಲ್ಲಿ ಬಂದುಬಿಟ್ಟು ನಾನು ನೋ ಕೊಟ್ಟರೆ ಡಿಗ್ರಿನ ನೀವು ಅಂತ ಕೇಳ್ತದೆ. ಸೊ ಎಸ್ ಅಂತ ಕೊಡ್ತಾಯಿದ್ದೀನಿ ನಾನು. ಆರ್ ಯು ಸ್ಟಡಿಯಿಂಗ್ ಇನ್ ಎನಿ ಡಿಗ್ರಿ ಅಂತಂದರೆ ಎಸ್ ಅಂತ ಕೊಡಬೇಕಾಗುತ್ತೆ. ನಂತರ ಇಲ್ಲೇನಾಗುತ್ತೆ, ಆರ್ ಯು ಸ್ಟಡಿಯಿಂಗ್ ಇನ್ ಫಸ್ಟ್ ಇಯರ್ ಆಫ್ ಎನಿ ಪ್ರೊಫೆಷ್ನಲ್ ಕೋರ್ಸ್ ಅಂತ ಕೇಳ್ತೈತೆ, ಅಲ್ಲಿ ಎಸ್ ಅಂತ ಕೊಟ್ಬಿಟ್ಟು ನಿಮ್ಮ ಒಂದು ಯೂನಿವರ್ಸಿಟಿ ಆ ಬೋರ್ಡ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕೆಳಗಡೆ ತೋರಿಸ್ತಿದ್ದಾರಲ್ವ
ಅಂದರೆ ಇಲ್ಲಿ ತುಂಬಾ ಕಾಲೇಜಸ್ ಇರ್ತದೆ. ಸೊ ನಿಮ್ಮ ಒಂದು ಕರೆಕ್ಟಾಗಿರೋಂಥ ಯೂನಿವರ್ಸಿಟಿ ಬೋರ್ಡ್ ನೇಮ್ನ ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅಲ್ಲಿ ರಾಂಗ್ ಆಗಿದ್ದರೂ ಕೂಡ ನಿಮ್ಮ ಒಂದು ಡೀಟೇಲ್ಸಲ್ಲಿ ಫ್ಲಕ್ಚುಯೇಟ್ ಆಗೋಲ್ಲ. ಓಕೆ, ಇದನ್ನು ಸ್ವಲ್ಪ ನೀಟಾಗಿ ನೋಡ್ಕೊಂಡು ಎಂಟರ್ ಮಾಡಿ. ಅದರ ಕೆಳಗಡೆ ಮತ್ತೆ UG ಆರ್ PG ಅಂತ ಇದೆ. ಸೊ UG ನಾನು ಅಂಡರ್ ಗ್ರ್ಯಾಜುಯೇಟ್ ತಗೊಳ್ತಾ ಇದ್ದೀನಿ. ಆ್ಯಂಡ್ ಕೆಳಗಡೆ ಯೂನಿವರ್ಸಿಟಿ ಆರ್ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳ್ತಾಯಿದೆ. ಇದು ನೀವು ಒಂದು ಸೇರಿರೋಂಥ ಕಾಲೇಜಲ್ಲಿ ನಿಮಗೆ ಒಂದು ಯೂನಿವರ್ಸಿಟಿಯಿಂದ ಏನಾಗಿದೆ ಒಂದು ನಂಬರ್ ಕೊಟ್ಟಿರ್ತಾರೆ. ಆ ಒಂದು ರಿಜಿಸ್ಟರ್ ನಂಬರ್ನ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಿ ಅಲ್ಲಿ ಗೆಟ್ ಡೀಟೇಲ್ಸ್ ಅಂತ ಏನಿದೆಯೋ ಗೆಟ್ ಡೇಟಾ ಅಂತ ಮಾಡಿದ್ರೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಏನಿರ್ತದೋ ಆ ಒಂದು ಡೀಟೇಲ್ಸ್ ಏನಾಗಿದೆ ಇಲ್ಲಿ ಮತ್ತೆ ಬರುತ್ತೆ. ಲೈಕ್ ನಿಮ್ಮ ಒಂದು SSLC ಆ್ಯಂಡ್ PUC ಡೀಟೇಲ್ಸ್ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಫ್ ನಿಮ್ಮ ಡಿಗ್ರಿಗೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾಯಿದ್ರೆ ನೋಡಿ, ಇಲ್ಲಿ ಇವಾಗ 12th ಡೀಟೇಲ್ಸ್ ಎಂಟರ್ ಮಾಡಿ ಅಂತ ಬಂತು. ನೆಕ್ಸ್ಟ್ ಗೆಟ್ ಡೀಟೇಲ್ಸ್ ಮಾಡಿದ್ರೆ ಇಲ್ಲಿ ಬಂದರೂ ಕೂಡ ಅಷ್ಟೇ ಕೆಲವೊಂದು ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಇದೆಲ್ಲ ನೀವು ಆಲ್ರೆಡಿ ಎಂಟರ್ ಮಾಡಿರ್ತೀರ, ಸೊ ಹಂಗಾಗಿ ಬಂದುಬಿಡುತ್ತೆ. ಇಲ್ಲಿ ನೆಕ್ಸ್ಟು ಕೋರ್ಸ್ ಡೀಟೇಲ್ಸು, ನಿಮ್ಮ ಒಂದು ಕೋರ್ಸ್ ಏನೇನು ಓದಿದ್ರೆ ಒಂದು PUC, ಇವಾಗ ನಾನು ಡಿಗ್ರಿಗೆ ಅಪ್ಲೈ ಮಾಡ್ತೀನಿ ಅಂದರೆ ನಾನು PUC ಡೀಟೇಲ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಂಟರ್ ಮಾಡಬೇಕು. ಸೊ ಇಲ್ಲಿ ನೋಡಿ, ನೀವು ಓದಿರೋದು ಸೆಮಿಸ್ಟರ್ ಆರ್ ಆ್ಯನ್ಯುಯಲ್ ಅಂತ ಕೇಳ್ತಾಯಿದೆ. ಆ್ಯನ್ಯುಯಲ್ ಇರ್ತಾಯಿತ್ತು. ಆ್ಯಂಡ್ ನಿಮ್ಮ ಒಂದು ಮಾರ್ಕ್ಸು ಆ್ಯಂಡ್ ನಿಮಗೆ ಮಾರ್ಕ್ಸ್ ಕಂಪ್ಲೀಟಾಗಿ ಔಟ್ಸೈಡಲ್ಲಿ ಓದಿದ್ರೆ ಔಟ್ಸೈಡ್ ಆರ್ ಕರ್ನಾಟಕ ಆರ್ ಇನ್ಸೈಡ್ ಕರ್ನಾಟಕ ಅಂತ ಕೇಳ್ತಾಯಿದೆ. ಸೊ ಕರ್ನಾಟಕ ಅಂತೇಳಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇದು ತುಂಬ ಈಸಿಯಾಗಿರ್ತದೆ. ಎಲ್ಲ ಕ್ವಶನ್ಸು ಕೇಳ್ಕೊಂಡು ಹೋಗ್ತಾ ಇರ್ತಾರೆ, ನೀವು ನೋಡಿದ್ರೇ ಎಂಟರ್ ಮಾಡ್ಬೋದಾಗುತ್ತೆ. ನಿಮ್ಮ ಒಂದು ಸ್ಟೇಟ್ನ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ಸರ್ವರ್ ಸ್ಲೋ ಇರೋದ್ರಿಂದ ಇಮ್ಮಿಡಿಯೇಟಾಗಿ ರೆಸ್ಪಾಂಡ್ ಆಗೋಲ್ಲ. ಸೊ ನೀವು ಟ್ರೈ ಮಾಡ್ತಾ ಇರಬೇಕಾಗುತ್ತೆ, ಇಲ್ಲ ವೆಯ್ಟ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಮತ್ತೆ ನಾನು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಔಟ್ಸೈಡ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೋ ಅಂತ ಕೊಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಸೆಲೆಕ್ಟ್ ಡಿಸ್ಟಿಕ್ ಅಂತ ಕೇಳ್ತೈತೆ. ಇಲ್ಲಿ ನಾನು ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸೆಲೆಕ್ಟ್ ತಾಲೂಕು ಅಂತ ಕೇಳ್ತಾಯಿದೆ. ಸೊ ನಾನಲ್ಲಿ ಸೆಲೆಕ್ಟ್ ತಾಲೂಕಿಗೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನಂತರ ಏನಿದೆ ಅಂದರೆ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಯೂನಿವರ್ಸಿಟಿ ಅಂತ ಕೇಳ್ತೈತೆ. ಪ್ರೀವಿಯಸ್ ಇಯರ್ದು ಯೂನಿವರ್ಸಿಟಿ ಏನಿದೆ ಅದನ್ನೆಲ್ಲಿ ಎಂಟರ್ ಮಾಡ್ತಾಯಿದ್ದೀನಿ ನಾನು. ಆ್ಯಂಡ್ ಇದೆಲ್ಲದನ್ನ ಕರೆಕ್ಟಾಗಿರುವಂಥ ಡೀಟೇಲ್ಸ್ಗಳನ್ನ ಎಂಟರ್ ಮಾಡಬೇಕು. ನಿಮ್ಮ ಒಂದು ಒಂದು ಲೆಟರ್ ಆಲ್ಫಾಬೆಟ್ ರಾಂಗಾಗಿ ಎಂಟರ್ ಮಾಡಿದ್ರೂ ಕೂಡ ಆ ಒಂದು ಡೀಟೇಲ್ಸಲ್ಲಿ ಬರೋದಿಲ್ಲ. ಲೈಕ್ ಒಂದು ಕಾಲೇಜ್ ನೇಮ್ ಇರ್ಬೋದು, ಒಂದು ಯೂನಿವರ್ಸಿಟಿ ನೇಮ್ ಇರ್ಬೋದು. ಓಕೆ, ಇಲ್ಲಿ ನೆಕ್ಸ್ಟ್ ನಿಮ್ಮ ಒಂದು ಕಾಲೇಜ್ ಬರುತ್ತೆ. ನಿಮ್ಮ ಒಂದು ಯೂನಿವರ್ಸಿಟಿ ಸೆಲೆಕ್ಷನ್ ಆದಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಏನು ಕೋರ್ಸ್ ಏನು ಓದಿದ್ದೀರಾ ಅಂತ ಕೂಡ ಇಲ್ಲಿ ಕೇಳುತ್ತೆ. ಅಂದರೆ ಇದು ಪ್ರೀವಿಯಸ್ ಡೀಟೇಲ್ಸ್ ಎಂಟರ್ ಮಾಡ್ತಾಯಿದ್ದೀರಾ. ಸೊ ಪ್ರೀವಿಯಸ್ ಡೀಟೇಲ್ಸ್ ಎಂಟರ್ ಮಾಡೋದ್ರಿಂದ ನಿಮ್ಮ ಒಂದು ಪ್ರೀವಿಯಸ್ ಕೋರ್ಸ್ ಏನಿತ್ತೋ ಆ ಒಂದು ಕೋರ್ಸ್ನ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನಾಗಿದೆ ಅಂದರೆ ಯೂನಿವರ್ಸಿಟಿ ಕೂಡ ಕರೆಕ್ಟಾಗಿರಬೇಕು. ಇನ್ ಕೇಸ್ ನೀವು ರಾಂಗಾಗಿ ಎಂಟ್ರಿ ಮಾಡಿದರೆ ಆ ಒಂದು ನಿಮ್ಮ ಒಂದು ಕಾಲೇಜ್ ಡೀಟೇಲ್ಸ್ ಕರೆಕ್ಟಾಗಿ ಬರೋದಿಲ್ಲ. ಸೊ ಇನ್ ಕೇಸ್ ಗೊತ್ತಾಗಿಲ್ಲ ಅಂತಂದರೆ ನೀವು ಓದಿರೋವಂಥ ಮಾರ್ಕ್ಸ್ ಕಾರ್ಡ್ಸಲ್ಲಿ ಇರುತ್ತೆ, ಆರ್ ನಿಮ್ಮ ಒಂದು ಕಾಲೇಜು ಅಲ್ಲಿ ಕೇಳಿ ಕೂಡ ನೀವು ಈ ಒಂದು ಡೀಟೇಲ್ಸ್ನ ಕರೆಕ್ಟಾಗಿ ಎಂಟರ್ ಮಾಡ್ಬೋದಾಗುತ್ತೆ. ನೋಡಿ, ಇಲ್ಲಿ ಪ್ರೀವಿಯಸ್ ಯೂನಿವರ್ಸಿಟಿ ನಾನು ಎಂಟರ್ ಮಾಡ್ತಾಯಿದ್ದೀನಿ ಇಲ್ಲಿ. ನಂತರ ಏನಾಗಿದೆ ಅಂದರೆ ಇಲ್ಲಿ ಪ್ರೀವಿಯಸ್ ಇಯರ್ ಕಾಲೇಜ್ ಅಂತ ಕೇಳ್ತಾಯಿದೆ. ಆ ಒಂದು ಕಾಲೇಜ್ನ ಕೂಡ ನಾನಿಲ್ಲಿ ಎಂಟರ್ ಮಾಡ್ತಾಯಿದ್ದೀನಿ. ಕಾಲೇಜ್ ಕೂಡ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ. ನಂತರ ಏನಾಗಿದೆ ಅಂದರೆ ಇಲ್ಲಿ ಸೆಲೆಕ್ಟ್ ಪ್ರೀವಿಯಸ್ ಇಯರ್ ಕೋರ್ಸು, ಅಂದರೆ ನಿಮ್ಮ ಒಂದು ಕೋರ್ಸ್ ಏನಿದೆಯೋ ಆ ಒಂದು ಕೋರ್ಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. PUC. ಸೊ PUC ಅಂದರೆ ನೀವು ಒಂದು PU ಬೋರ್ಡ್ನೇ ಸೆಲೆಕ್ಟ್ ಮಾಡಬೇಕಾಗುತ್ತೆ ಮೇಲ್ಗಡೆ ಕೂಡ. ಬಿಕಾಸ್ ಇಲ್ಲಿ ಇಂಜಿನಿಯರಿಂಗಿಗೆ ಅಥವಾ ಡಿಗ್ರಿಗೆ ಅಪ್ಲೈ ಮಾಡ್ತಾಯಿದ್ದೀರಾ ಅಂತಂದರೆ ನೀವು PUC ಏನು ಓದಿರ್ತೀರೋ ಆ ಒಂದು ಯೂನಿವರ್ಸಿಟಿ ನೇಮ್ ಅಥವಾ ನಿಮ್ಮ ಏನಾದರೂ ಬೇರೆ ಥರ ಯೂನಿವರ್ಸಿಟಿ ಇದ್ದರೆ ಬೇರೆ ಯೂನಿವರ್ಸಿಟಿ ನೇಮ್ನ ಕೂಡ ನೀವು ಅಲ್ಲಿ ಎಂಟರ್ ಮಾಡಿ. ನಿಮ್ಮದೊಂದು ಕಾಲೇಜ್ ನೇಮ್, ಎಸ್ಪೆಷಲಿ ಒಂದು ಕಾಲೇಜ್ ನೇಮ್ ಇದೆಯಲ್ಲ ತುಂಬಾ ಕಷ್ಟ ಸರ್ಚ್ ಮಾಡೋದು. ಬಿಕಾಸ್ ಕರೆಕ್ಟಾಗಿರೋ ಡೀಟೇಲ್ಸ್ಗಳು ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಒಂದೇ ನೇಮಲ್ಲಿ ತುಂಬ ಕಡೆ ಕಾಲೇಜಸ್ಗಳಿರ್ತವೆ. ಆಲ್ಮೋಸ್ಟಲ್ಲು ಒಂದೊಂದು ಲೆಟರಲ್ಲೇ ಇರ್ತದೆ ಡಿಫ್ರೆನ್ಸು. ಸೊ ನೋಡಿಕೊಂಡು ನೀಟಾಗಿ ಒಂದು ಕಾಲೇಜ್ ನೇಮನ್ನ ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಕೋರ್ಸು, ಪ್ರೀವಿಯಸ್ ಇಯರ್ ಕೋರ್ಸ್ ಬಂದ್ಬಿಟ್ಟು ನಿಮ್ಮದು ಒಂದು PUC ಆಗಿರ್ತೈತೆ. ಬಿಕಾಸ್ ಇಲ್ಲಿ ನೀವು ಇಂಜಿನಿಯರಿಂಗಿಗೆ ಅಥವಾ ಡಿಗ್ರಿಗೆ ಅಪ್ಲೈ ಮಾಡ್ತಾಯಿದ್ರೆ ಒಂದು PUC ಇರ್ತೈತೆ. ಸೊ ಅಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು PUC ಸೆಲೆಕ್ಷನ್ ಮಾಡಿ 11th 12th. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಟ್ ದ ಪ್ರೀವಿಯಸ್ ಇಯರ್
ಡಿಸಿಪ್ಲಿನ್ಸ್ ಏನು ತೊಗೊಂಡಿದ್ದೀರ ಅಂತ ಸಬ್ಜೆಕ್ಟ್ ಕಾಂಬಿನೇಷನ್ಸ್ ಎಂಟರ್ ಮಾಡಬೇಕಾಗುತ್ತೆ. ಸೊ PCMB ನಂತರ ಏನಾಗುತ್ತೆ ಅಂದರೆ ಕೆಳಗಡೆ ಬಂದುಬಿಟ್ಟು ನಿಮ್ಮ ಒಂದು ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀರಾ. ಎಂಟರ್ ದ ಪ್ರೀವಿಯಸ್ ಇಯರ್ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನಿಮ್ಮ ಒಂದು 12th ಮಾರ್ಕ್ಸ್ ಕಾರ್ಡ್ಸಲ್ಲಿರೋವಂಥ ಒಂದು ರಿಜಿಸ್ಟರ್ ನಂಬರ್ ಇರ್ತದಲ್ಲ, ಆ ಒಂದು ರಿಜಿಸ್ಟರ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಂತರ ಏನಿದೆ ಅಂದರೆ ಪ್ರೀವಿಯಸ್ ಪಾಸ್ ಇಯರ್ ಇದೆಯಲ್ವಾ, ಆ ಒಂದು ಇಯರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಂಬರ್ ಆಫ್ ಇಯರ್ಸ್ ಸ್ಟಡಿಡ್ ಇನ್ ಆಲ್ ಸೆಲೆಕ್ಟೆಡ್ ಯೂನಿವರ್ಸಿಟಿ ಕಾಲೇಜಸ್ ಅಂತ ಕೇಳ್ತೈತೆ. ಸೊ PUC 2 ಇಯರ್ಸ್ ಇರೋದ್ರಿಂದ 2 ಇಯರ್ಸು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಪಾಸ್ ಆರ್ ಫೇಲ್ ಅಂತ ಕೇಳ್ತೈತೆ. ಓಕೆ, ಅದಾಗಿ ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಾಗಿರುತ್ತೆ, ಟೋಟಲ್ 600 ಇರುತ್ತೆ. ಸೊ ಟೋಟಲ್ 600 ಮಾರ್ಕ್ಸ್ ಎಂಟರ್ ಮಾಡಿ. ನಂತರ ಟೋಟಲ್ ಮಾರ್ಕ್ಸ್ ಒಬ್ಟೈನ್ಡು ಅಲ್ಲಿ ಎಂಟರ್ ಮಾಡಿ. ಸೊ ಅದು ಆಟೋಮೆಟಿಕ್ಕಾಗಿ ಪರ್ಸೆಂಟೇಜ್ ಬರುತ್ತೆ. ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಂತರ ಏನಾದರೆ ಡೇಟಾ ಸೇವ್ಡ್ ಪ್ರೀವಿಯಸ್ ಇಯರ್ ಪಾಸ್ ಡೀಟೇಲ್ಸ್ ಆರ್ ಸೇವ್ಡ್ ಅಂತ ಬರ್ತದೆ. ಓಕೆ, ಐ ಅಂಡರ್ಸ್ಟ್ಯಾಂಡ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದು ಆಗ್ತಿದ್ದಂಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ನೀವು ಕಂಪ್ಲೀಟ್ ಡೀಟೇಲ್ಸ್ ನೀವು ಮತ್ತೆ ನೋಡ್ಕೋಬೋದು. ನೆಕ್ಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಇವಾಗ ನಿಮಗೆ ಇದು ಥರ್ಡ್ ಸ್ಟೆಪ್ಪು ಈ ಅಟೆಸ್ಟೇಷನ್ ಅಂತ ಇರುತ್ತೆ, ಅದೇನು ಬೇಕಲ್ಲ. ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟರೆ ನಿಮ್ಗೆ ಏನಿದೆ ಹಾಸ್ಟೆಲ್ ಡೀಟೇಲ್ಸ್ ಡೇ ಸ್ಕಾಲರ್ಶಿಪ್ ಅಂತ ಕೇಳ್ತೈತೆ. ಇಲ್ಲಿ ನೀವೇನು ಮಾಡಬೇಕು, ಎಸ್ ಕೊಡಬೇಕು. ಬಿಕಾಸ್ ಡೇ ಸ್ಕಾಲರ್ಶಿಪ್ ಇರ್ತೈತಲ್ವ, ಅದರಿಂದ ಸ್ಕಾಲರ್ಶಿಪ್ಗೋಸ್ಕರ ನೀವು ಡೇ ಸ್ಕಾಲರ್ಶಿಪ್ ಅಂತ ಕೇಳಿದ್ರೆ ಎಸ್ ಅಂತ ಕೊಡಿ. ಇಲ್ಲಿ ಓಕೆ ಕೊಡಿ. ಸ್ಟೂಡೆಂಟ್ ಹಾಸ್ಟೆಲ್ ಡೇಟಾ ನಾಟ್ ಫೌಂಡ್ ಅಂತ ನೀವು ಹಾಸ್ಟೆಲಲ್ಲಿ ಇದ್ದರೆ ನೀವು ಎಸ್ ಕೊಡ್ಬೋದು, ಇಲ್ಲಾಂದರೆ ಇಲ್ಲ. ಓಕೆ ಕೊಡಿ. ನೆಕ್ಸ್ಟ್ ಕೊಡಿ. ಇಲ್ಲಿ ಮತ್ತು ಇದು ಆಲ್ಮೋಸ್ಟ್ ಕಂಪ್ಲೀಟ್ ಬಂದಿದೆ. ಪ್ಲೀಸ್ ಗೆಟ್ KYC ಡನ್ ಅಂತ ಕೇಳ್ತದೆ. ಸೊ ಇಲ್ಲಿ ಬಂದ್ಬಿಟ್ಟು ಈ ಒಂದು ಚೆಕ್ ಬಾಕ್ಸ್ನ ನೀವು ಅನ್ಚೆಕ್ ಮಾಡಿಬಿಟ್ರೆ ನೆಕ್ಸ್ಟ್ ಅಲ್ಲಿ KYC ಕ್ಲಿಕ್ ಮಾಡಬೇಕಾಗುತ್ತೆ. KYC ಮಾಡೋಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ಅಂದರೆ ನೀವಿಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಆಧಾರ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಿದ್ರೆ ಕೆಳಗಡೆ ಇರುವಂಥ ಒಂದು ನನ್ನ ಆಧಾರ್ ನನ್ನ ಮಾಹಿತಿ ಅಂತ ಏನಿದೆಯೋ ಆ ಒಂದು ಚೆಕ್ ಬಾಕ್ಸ್ನ ಕೂಡ ನೀವು ಅನ್ಬಾಕ್ಸ್ ಮಾಡಬೇಕಾಗುತ್ತೆ. ಅನ್ಬಾಕ್ಸ್ ಮಾಡಿಬಿಟ್ಟು ಕೆಳಗಡೆ OTP ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು OTPನ ಕ್ಲಿಕ್ ಮಾಡಿದ್ರೆ ಇದು ಕೂಡ KYC ಆಗಬೇಕು. ಸೊ KYCಗೋಸ್ಕರ ನಿಮ್ಮ ಆಧಾರ್ ಲಿಂಕ್ ಇರೋ ಮೊಬೈಲ್ಗೆ ಮತ್ತೆ OTP ಬರುತ್ತೆ. ಆ ಒಂದು OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. OTP ಎಂಟರ್ ಮಾಡಿ ನೀವು ಸಬ್ಮಿಟ್ ಬಟನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಸಬ್ಮಿಟ್ ಇದು ಸ್ವಲ್ಪ ಏನಂತಂದರೆ ಗೌರ್ಮೆಂಟ್ ವೆಬ್ಸೈಟ್ಗಳು ಕೆಲವೊಂದು ಸಲ ಸ್ಲೋ ಇರ್ತದೆ. ಸೊ ಕೆಲವೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ನಾವು. ಓಕೆ, ಇದು ಎಂಟರ್ ಆಗ್ತಿದ್ದಂಗೆ ಏನಾಗುತ್ತೆ ಅಂತಂದರೆ ನೋಡಿ, ಯುವರ್ KYC ನೀಡ್ಸ್ ಟು ಬಿ ಡನ್ ಟು ಕ್ಯಾಪ್ಚರ್ ಯುವರ್ ಫೋಟೋಗ್ರಫಿ ಫಾರ್ ಸ್ಕಾಲರ್ಶಿಪ್ ಪರ್ಪಸ್ ಅಂತ ಬರ್ತೈತೆ. ಇಲ್ಲಿ ನಿಮ್ಮದು ಒಂದು ಫೋಟೋ ಬರುತ್ತೆ. ಓಕೆ ಕೊಟ್ಟು ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂತಂದರೆ ನೀವು ಇಲ್ಲಿ ಇವಾಗ ಅಕ್ಲಾಜ್ಮೆಂಟ್ನ ಪ್ರಿಂಟ್ ಅಂತ ಕೊಡೋಕ್ಕೋಗಿ ಅಕ್ಲಾಜ್ಮೆಂಟ್ ಪ್ರಿಂಟ್ನ ಕ್ಲಿಕ್ ಮಾಡೋಕ್ಕೆ ಹೋದರೆ ಅಲ್ಲಿ ನೋಡಿ ಪ್ಲೀಸ್ ಫಿಲ್ ದ ಆಲ್ ದ ಅಪ್ಲಿಕೇಶನ್ಸ್ ಅಂದರೆ ನಮಗೆ ಒಂದು 5 ಸ್ಟೆಪ್ಸ್ ಇರ್ತೈತಲ್ಲ, ಆ 5 ಸ್ಟೆಪ್ಸು ಇವಾಗ KYC ಆಗಿದೆ. ನೆಕ್ಸ್ಟ್ ಏನಿದೆ ಇನ್ನೊಂದು ಲಾಸ್ಟ್ನೇ ಆಪ್ಷನ್ನು ಪೆಂಡಿಂಗಲ್ಲಿ ಇರ್ತದೆ. ಸೊ ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ನೆಕ್ಸ್ಟು 5ನೇ ಸ್ಟೆಪ್ ನೋಡಿ, ಅದು ಪೆಂಡಿಂಗಲ್ಲೇ ಇದೆ. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕಂಪ್ಲೀಟ್ ಇವಾಗ ನೀವೇನು ಡೀಟೇಲ್ಸ್ ಎಂಟರ್ ಮಾಡಿದ್ರೋ ಅದೆಲ್ಲ ಇಲ್ಲಿ ಬಂದಿರುತ್ತೆ. ಇನ್ ಕೇಸ್ ನಿಮ್ದು ಏನೇನೋ ರಾಂಗ್ ಇದ್ದರೂ ಕೂಡ ನೀವು ಇಲ್ಲಿ ಮತ್ತೆ ಎಡಿಟ್ ಮಾಡ್ಕೋಬೋದಾಗುತ್ತೆ. ಸೊ ನಾನು ಇದು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ. ಸೊ ನಾನು ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡ್ತೀನಿ. ಸಬ್ಮಿಟ್ ಬಟನ್ನ ಒನ್ಸ್ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಕ್ಲಾಜ್ಮೆಂಟ್ ನಂಬರ್ ಏನಿದೆಯಾ ಆ ಒಂದು ಅಕ್ಲಾಜ್ಮೆಂಟ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈಗ ನೋಡಿ ಓಕೆ ಕೊಡಿ. ಈಗ ಕಂಪ್ಲೀಟ್ ಸಬ್ಮಿಟ್ ಆಗಿದೆ ಅಂತೇಳಿ ಫೈನಲ್ ಸಬ್ಮಿಷನ್ ಡನ್ ಅಂತ ಬಂತು. ಓಕೆ, ಈಗ ನೀವೇನು ಮಾಡೋದು, ನಿಮ್ಮ ಒಂದು ಅಕ್ಲಾಜ್ಮೆಂಟ್ನ ನೀವು ಪ್ರಿಂಟ್ ತೊಗೋಬೋದು. ಪ್ರಿಂಟ್ ಅಕ್ಲಾಜ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಕ್ಲಾಜ್ಮೆಂಟ್ ಬರುತ್ತೆ. ಇದನ್ನು ನೀವು ಪ್ರಿಂಟ್ ತೊಗೋಬೋದು, ಪ್ರಿಂಟರ್ ತೊಗೋಬೋದು, ಸೇವರು ಮಾಡ್ಕೋಬೋದು. ಓಕೆ, ಇಷ್ಟೇ ಫ್ರೆಂಡ್ಸ್. ಇಷ್ಟೇ ಈಸಿಯಾಗಿ ನೀವು ನಿಮ್ಮ ಒಂದು ಸ್ಕಾಲರ್ಶಿಪ್ನ ನೀವು ಅಪ್ಲೈ ಮಾಡ್ಕೋಬೋದು. ಇದರಿಂದ ನಿಮಗೆ ಅಮೌಂಟು ಕೂಡ ಬರುತ್ತೆ. ತುಂಬ ಈಸಿಯಾಗಿ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದು ತಿಳ್ಕೊಂಡಿರ ಅನ್ಕೋತೀನಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.